ಕೋಲಾರ ಸುದ್ದಿ ದಿನಾಂಕ 6-4-2026 ಭಾರತೀಯ ಜನತಾ ಪಾರ್ಟಿ ಸಂಸ್ಥಾಪಕ ದಿನ ಆಚರಣೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವಿಐಪಿ ಶಾಲೆಯ ಹಿಂಭಾಗ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕ ದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಸಮಯದಲ್ಲಿ ಮಾತನಾಡಿದ ತಾಲೂಕು ಮಂಡಲಾಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಅವರು, ಬಿಜೆಪಿ ನುಡಿದಂತೆ ನಡೆಯುವ ಪಕ್ಷ ದೇಶದಲ್ಲೇ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು, ಆರ್ಟಿಕಲ್ 370 ರದ್ದು, ದೇಶದ ಆರ್ಥಿಕತೆಯಲ್ಲಿ ಅಭೂತಪೂರ್ವ ಬದಲಾವಣೆ, ನನಸಾಗುತ್ತಿರುವ ಆತ್ಮನಿರ್ಭರ್ ಭಾರತ್. ಬಿಜೆಪಿಯು ದೇಶದ ಜನತೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತದೆ. ವರ್ಷಗಳ ಸತತ ಪರಿಶ್ರಮ, ಸುಶಾಸನ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ನೀಡಿದ ಪ್ರತಿಯೊಂದು ಭರವಸೆಯನ್ನು ಬಿಜೆಪಿ ಈಡೇರಿಸಿದೆ. ಮುಂದಿನ 2028 ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಬರಲಿದ್ದು, ನಾವೆಲ್ಲರೂ ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಎಂದರು. ಈ ವೇಳೆ ಹಿರಿಯ ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಸಂಸ್ಥಾಪಕ ದಿನದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ತಮ್ಮ ಮನೆಗಳ ಮೇಲೆ ಹಾರಿಸಲಾಯಿತು. ಈ ಸಮಯದಲ್ಲಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಡಾ ವೇಣುಗೋಪಾಲ್, ನಾಗರಾಜ್ ರೆಡ್ಡಿ, ಲಕ್ಷ್ಮಣ್ ಗೌಡ, ಶಿವಣ್ಣ, ನಾಗಭೂಷಣ್, ಗ್ಯಾಸ್ ರವಿ ಹಾಗೂ ಮುಖಂಡರು ಹಾಜರಿದ್ದರು. ವರದಿ ವೆಂಕಟ್, ಎನ್ಕೆಎಸ್ ಟಿವಿ 4, ಕೋಲಾರ. ಬೇಸ್ ಯಾವ ರೀತಿಯಾಗಿರಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು ಅಂದ್ರೆ ಮೊದಲು ನಮ್ಮ ಪಕ್ಷ ಯಾವ ರೀತಿಯಾಗಿ ಬಂತು, ಯಾವ ರೀತಿಯಾಗಿ ಬೆಳವಣಿಗೆಯನ್ನ ಮಾಡ್ಕೊಂಡು ಹೋಗ್ತಾ ಇದೆ, ಇಡೀ ಪ್ರಪಂಚ ನಮ್ಮ ಕಡೆ ನೋಡೋ ಒಂದು ಪ್ರವೃತ್ತಿ ಈಗ ಇದೆ. ಎಲ್ಲರೂ ಭಾರತೀಯ ಜನತಾ ಪಕ್ಷದ ಸದಸ್ಯರಂದ್ರೆ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅದು ನಮ್ಮ ನರೇಂದ್ರ ಮೋದಿಯವರ ಒಂದು ಮುಖಂಡತ್ವವನ್ನು ಬೆಂಬಲಿಸ್ತಾ ಎಲ್ಲರೂ ಬಂದು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾ ಇದೆ. ಅಂತ ಒಂದು ಸಂಸ್ಥಾಪನಾ ದಿನ. ನಿಮ್ಗೆ ಹೆಚ್ಚಿನ ವಿಷಯಗಳನ್ನ ನಮ್ಮ ಮುಖಂಡರುಗಳು ಪೂರ್ತಿ ಕೂಲಂಕುಷವಾಗಿ ತಿಳಿಸ್ತಾರೆ. ನಾವು ಸಂಘಟನೆ ನಮ್ಮೆಲ್ಲರ ಕರ್ತವ್ಯ. ನಾವು ಪಕ್ಷವನ್ನು ಸಂಘಟಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಶ್ರೀನಿವಾಸಪುರದಲ್ಲಿ ನಾವು ಹಾಕೊಳ್ಳೇಬೇಕು. ನಮ್ಮ ಶ್ರೀನಿವಾಸಪುರವನ್ನು ನಾವು ಬಿಜೆಪಿ ಕೇಸರೀಕರಣ ಮಾಡಲೇಬೇಕು. ಎಲ್ಲರ ಮನಸ್ಸಲ್ಲಿ ಕೇಸರಿ ಇದೆ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಧರ್ಮವನ್ನು ಉಳಿಸ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ. ಅದನ್ನು ನಾವು ನಮ್ಮ RSS ಒಂದು ಸಹಭಾಗಿತ್ವದಲ್ಲಿ, ಅವರ ಒಂದು ಮುಖಂಡತ್ವದಲ್ಲಿ ನಾವು ಅವ್ರ ಹಿಂದೆ ಮುನ್ನಡೆಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನಾವು ಅವ್ರು ನಮಗೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನು ನಾವು ನಮ್ಮ ಗ್ರಾಮಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಒಬ್ಬರಿದ್ದೀವಿ ಅಂತ ಯೋಚನೆ ಮಾಡದೆ ಪ್ರತಿ ಗ್ರಾಮದಲ್ಲಿ ಸಂಘಟನೆ ಮಾಡಬೇಕು. ಮತ್ತೆ ಪ್ರತಿ ಮನೆಯ ಮೇಲೆ ನಾವು ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಕಟ್ಟಬೇಕು. ಭಾರತೀಯ ಜನತಾ ಪಕ್ಷದ ಬಾವುಟ ಎಷ್ಟು ಅಟ್ರಾಕ್ಷನ್ ಆಗುತ್ತೆ ಅಂದ್ರೆ, ಕೇಸರಿ ಕಾಣೋಷ್ಟಕ್ಕೆ ಜನಕ್ಕೆ ಇದು ಒಳ್ಳೆ ಒಂದು ಧರ್ಮ, ಸಂಸ್ಕೃತಿ, ಇವರು ಯಾವುದೇ ವಿಷಯವನ್ನ ಮಾಡೋದು ಕರೆಕ್ಟಾಗಿ ಮಾಡ್ತಾರೆ ಅನ್ನೋ ಒಂದು ಇದು ಅವ್ರಿಗೆ ತೋಚುತ್ತೆ. ಆದ್ರಿಂದ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೀವಿ. ಆ ಒಂದು ದಿನ, ಈ ದಿನ ಸಂಸ್ಥಾಪನಾ ದಿನ. ಇದಕ್ಕೆ ನಮ್ಮ ಎಷ್ಟೋ ಜನ ಮುಖಂಡರುಗಳು ಈ ಒಂದು ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇಶದ ಒಂದು ಇದನ್ನ ಉಳಿಸ್ಕೊಂಡು ಬಂದಾಗ ನಾವು ಅದನ್ನು ಉಳಿಸ್ಕೊಂಡು ಮುಂದುವರಿತಾ ಹೋಗ್ಬೇಕಂತ ಹೇಳ್ತಾ ನಿಮ್ಮೆಲ್ರಿಗೂ ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನು ಈ ಒಂದು ಚುನಾವಣಾ ರಹಿತ ಬಂದಂತ ಸರ್ಕಾರದಲ್ಲಿ ಜವಾಹರಲಾಲ್ ನೆಹರು ಪ್ರಥಮ ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶದ ಏನು ಕೈಗಾರಿಕಾ ಮತ್ತು ಸರಬರಾಜು ಇಲಾಖೆಯ ಕೇಂದ್ರ ಸಚಿವರಾಗಿ ಏನು ಅಧಿಕಾರ ವಹಿಸಿಕೊಂಡು ದೇಶದ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಏನು ಪ್ರಧಾನಮಂತ್ರಿಗಳಾದ ನೆಹರೂರವರು ಮತ್ತು ಲಿಯಾವತ್ ಒಪ್ಪಂದ ಏನಾಗ್ತದೆ, ಅದು ಕಾಶ್ಮೀರಕ್ಕೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನೆಹರು ಮತ್ತು ಲಿಯಾವತ್ ಒಪ್ಪಂದ ಏನಾಗಿ ಕಾಶ್ಮೀರಕ್ಕೆ ಒಂದು ಸಂವಿಧಾನ, ಪ್ರತ್ಯೇಕ ಸಂವಿಧಾನ, ಕಾಶ್ಮೀರಕ್ಕೆ ಒಂದು ಪ್ರತ್ಯೇಕ ಪ್ರಧಾನಮಂತ್ರಿ, ಕಾಶ್ಮೀರಕ್ಕೆ ಒಂದು ಪ್ರತ್ಯೇಕ ರಾಷ್ಟ್ರಧ್ವಜ ಅಂತ ಆ ಒಂದು ಒಪ್ಪಂದದಲ್ಲಿ ಏನು ತೀರ್ಮಾನ ಆಗ್ತದೆ, ಆ ತೀರ್ಮಾನವನ್ನ ವಿರೋಧಿಸಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 1950ರಲ್ಲಿ ಆ ಒಂದು ಸರ್ಕಾರದಿಂದ ಹೊರಬಂದು ಈ ದೇಶದ ಒಂದು ರಾಷ್ಟ್ರೀಯತೆಗೋಸ್ಕರ, ದೇಶದ ಒಂದು ಸಾಂಸ್ಕೃತಿಕ ರಾಷ್ಟ್ರ ಭಕ್ತಿಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ, ದೇಶದ ಏಕತೆಗೋಸ್ಕರ, ಹಿಂದುತ್ವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘ ಪರಿವಾರದವ್ರ ಜೊತೆ ಚರ್ಚೆ ಮಾಡಿ ಒಂದು ಭಾರತೀಯ ಜನಸಂಘ 1951ರಲ್ಲಿ ಅಕ್ಟೋಬರ್ 21ನೇ ತಾರೀಕು ಉದ್ಭವ ಆಗ್ತದೆ. ಒಂದು ರಾಜಕೀಯ ಪಕ್ಷವಾಗಿ ಉದ್ಭವ ಆಗ್ತದೆ. ಈ ಒಂದು